ಸೊ ಹಾಯ್ ಎಲ್ಲ ಗೈಸ್, ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸತತ 1 ತಿಂಗಳ ನಂತರ ಕದ್ರಿ ಟೆಂಪಲ್ ಹೋಗ್ತಾ ಇದ್ದೀನಿ ಗೈಸ್. 1 ಮಂತ್ ಇಲ್ಲೇ ಇದ್ದೆ, ಇವಾಗ ಹೋಗ್ತಾ ಇದ್ದೀನಿ ಗೈಸ್. 1 ಮಂತ್ ಇಲ್ಲೇ ಇದ್ದರೂ ಟೆಂಪಲ್ ಒಳಗಡೆ ಹೋಗ್ಲಿಕ್ಕಾಗಿಲ್ಲ, ಬಿಕಾಸ್ ಸುದುಕಾಯ್ತು. ನಾನು 10 ಸಲ ಹೇಳ್ತಾ ಇದ್ದೆ. ಸೊ ಇವಾಗ ಒಂದು ಕ್ಷಣ ಬಂದಿದೆ, ಟೆಂಪಲ್ ಒಳಗಡೆ ಹೋಗೋ ಕ್ಷಣ. ಸೊ ಬನ್ನಿ ಹೋಗೋಣ. ಗೈಸ್, ಕೆಲವೊಂದು ಸ್ಥಳಗಳಲ್ಲಿ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇರಲ್ಲ. ಸೊ ಇವಾಗ ಮಹಾಗಣಪತಿ ಒಳಗಡೆ ಹೋದೆ. ಸೊ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ, ಪರವಾಗಿಲ್ಲ, ಸ್ವಲ್ಪ ಮೇಲಿಗೆ ಮಾಡ್ತಾಯಿದ್ದೆ. ಇದೀಗ ಮಹಾಗಣಪತಿ ಮತ್ತು ದುರ್ಗಾಪರಮೇಶ್ವರಿ ದೇವರ ದರ್ಶನ ಆಯಿತು. ಇದೀಗ ಸೀದಾ ಕದ್ರಿ ಮಂಜುನಾಥ ದೇವರ ದರ್ಶನ ಮಾಡೋಣ. ಮೇಲೆ ಕೆರೆಗಳಿದೆ ಗೈಸ್. ಲಾಸ್ಟ್ ಟೈಮ್ ಬಂದು ವ್ಲಾಗ್ ಮಾಡಿದ್ದೆ, ನಾವು ಗೊತ್ತಿಲ್ಲ ಗೊತ್ತಿಲ್ಲ ನಿಮಗೆ, ವ್ಲಾಗ್ ಮಾಡಿದ್ದೆ. ಇವಾಗ ಸೀದಾ ದೇವಸ್ಥಾನ ಒಳಗಡೆ ಹೋಗೋಣ. ಇಲ್ಲೆಲ್ಲ ಕೆಲಸ ಕಾರ್ಯಗಳು ನಡೀತಾ ಇದೆ. ವಿಡಿಯೋ ಅಲವಿಲ್ಲ ಒಳಗಡೆ, ಸೊ ವಿಡಿಯೋನ ಕ್ಲೋಸ್ ಮಾಡ್ತೀನಿ. ಇಲ್ಲಿ ಗೋಮುಖ ಗಣಪತಿ ಕ್ಷೇತ್ರ ಇದೆ, ಇಲ್ಲಿ ದರ್ಶನ ಮಾಡೋಣ. ಗೈಸ್, ಇದೀಗ ಎಲ್ಲ ದೇವರ ದರ್ಶನ ಮಾಡಿದ್ದೇನೆ. ಇಲ್ಲಿಗೆ ನನ್ನ ಎಲ್ಲ ಸುತ್ತ ಕಳೆಯಿತು, ನನ್ನ ಮನಸ್ಸಿಗೆ ಕಳೆಯಿತು ಅಷ್ಟೇ. ಸೊ ಇವಾಗ ಹೊರಡುವ ಗೈಸ್. ಟೆಂಪಲ್ನೆಲ್ಲ ಸುತ್ತಾಕೊಂಡು ಬಂದೆ. ಇವಾಗ ಊರಿಗೆ ಬೇಕು. ಊರಲ್ಲಿ ನಾಳೆಯಿಂದ ರಜೆ, ದೀಪಾವಳಿ ಇದೆ. ಸೊ ಹೋಗೋಣ ಗೈಸ್. ಹೋಗೋಣ. ಗೈಸ್, ಇಲ್ಲಿ ಒಂದು ಹನುಮಂತನ ಮೂರ್ತಿ ಇದೆ. ಸೊ ನಾವು ಇಲ್ಲಿ ದರ್ಶನ ಮಾಡೋಣ ಗೈಸ್. ಇದೊಂದು ಬಾಕಿ ಆಗುತ್ತೆ, ಇದನ್ನ ದರ್ಶನ ಮಾಡಿ ಮತ್ತೆ ಹೋಗೋಣ ಮನೆಗೆ. ಗೈಸ್, ಇಲ್ಲಿ ಎಲ್ಲ ದೇವರನ್ನ ದರ್ಶನ ಮಾಡಿದ್ದೀನಿ. ಗೈಸ್, ಇನ್ನೊಂದು ಅಯ್ಯಪ್ಪನ ಕ್ಷೇತ್ರ ಇದೆ, ಅಲ್ಲೊಂದು ದರ್ಶನ ಮಾಡಿ ಮತ್ತೆ ಸೀದಾ ಹೊರಡ್ತೀನಿ ಮನೆಗೆ. ಸೊ ಅದು ಅಲ್ಲಿ ಪೂಜೆ ಆಗ್ತಿದೆ, ಅಲ್ಲಿ ಎಲ್ಲ ಹೋಗೋಣ. ಗೈಸ್, ಇಲ್ಲಿಗೆ ಎಲ್ಲ ದೇವರ ದರ್ಶನ ಮುಗಿತು. ಇವಾಗ ಸೀದಾ ನಮ್ಮ ಮನೆಯ ಕಡೆಗೆ ಹೋಗೋಣ ಗೈಸ್. ಬಸ್ ಇರುತ್ತೆ, ಹೋಗೋಣ. ಸ್ಪೀಚ್ಗೆ ರೀಚ್ ಆದೆ. ಇವಾಗ ಸೀದಾ ಮನೆಗೆ ಹೊರಡುವ ಕ್ಷಣ. ಹೋಯ್ತೀರಿ ಚೂರು ಕುಲ್ಲುವ ಹೋಯ್. ಓಕೆ ಬಾಯ್.